यह वीडियो भी काल्पनिक है। पिछले वाले की तरह यह भी इमेजिनेशन में देखिए। इसे कृपया करके दिल पे ना लीजिए, कहीं और लीजिए। और फिर भी ऑफेंड हो गए तो स्टार्ट से डिस्क्लेमर वापस देखिए। ಥ್ಯಾಂಕ್ ಯು। ಇವತ್ತು ಸಂಜೆ ಅವ್ರದ್ದು ಗ್ರೂಪ್ ಪ್ರವೇಶ ಎಲ್ಲ ಹೋಗ್ತಾ ಇದೀವಿ. ಏನು ಬಂದ್ರೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚೇತು ಎಲ್ಲಿಗೆ ಹೋಗ್ತಿರೋದು? ಲಕ್ಷ್ಮೀ ಟಾಕೀಸ್ ಚಾನಲ್ ಅಂಕಲ್ ಬೈದ ಹೋಗತ್ತಿಲ್ಲ, ಹಂಗೆ ಬೈದ್ರಾ? ಇವನ್ ನೋಡೇ ಬೈದಿರೋದು. ನಾನ್ ಕಾಣಿಸೇ ಇಲ್ಲ ಅವನಿಗೆ. ಯಾರಿಂದ ಚಿಪ್ಪಾಜಿ ಕೂರ್ಸ್ಬಿಟ್ಟಿರೋ? ಗೆಸ್ ಹೂಸ್ ಡ್ರೈವಿಂಗ್? ಏನು ತಪ್ಪು. ಆಟೋಮೆಟಿಕ್ ಇಲ್ಲ, ಗೇರ್ ಅಪ್ಪು ಡೀಸಲ್. ಇವಾಗ ಡೀಸೆಲ್ ಅವ್ರೆ ಹಾಕ್ಸೋದು. ಪೆಟ್ರೋಲ್ ಆಯ್ತು. ಯಾರಿಂದ ಲಾಸ್ಟಿಗೆ ಕೂತಾರ ಅವರೇ ಹಾಕ್ಸೋದು. ಯಾರು ನನ್ನ ಪಕ್ಕ ಕೂತಿರ್ತಾರ ಅವ್ರೆ. ಚಿಕ್ಕಬಾಳೆಹಣ್ಣು ದೊಡ್ಡಬಾಳೆಹಣ್ಣು ಯಾರು ಫ್ರಂಟ್ ಸೀಟ್ ಅಲ್ಲಿ ಕೂತಾರ ಅವರು ಅವ್ರಿಬ್ರೆ ಹಾಕ್ಸ್ಬೇಕಪ್ಪ. ಅವು ಬೇಡ ಅಂದ್ರು ಬಂದ್ಬಿಟ್ಟಾರ. ಲಾಸ್ಟ್ ಕೂತಾರ. ಅದೇ ಪ್ರಮೋದ ಕಾಲೇಜು ಬಂಕ್ ಅದೇ ಇದಾರೆ. ಅಜಯ್ ಇದಾನೆ. ಆಫೀಸ್ ಜೊತೆ ಇದ್ದೇ ಇರ್ತಾನೆ. ಬರ್ಬೇಕಿತ್ತಲ್ಲ, ಅದು ಇದು ಏ ಜಾಗ ಇಲ್ಲ. ಜಗಳ ಏನಿಲ್ಲಪ್ಪ. ಸಂಜೆಗೆ ಹೊಡ್ತಿರ್ತಾನೆ ಅಂತಿರ್ತಾನೆ. ಅವನಿಗೆ ಹೊಡ್ದೀನಿ, ಅವ್ರ ಮನೆಗೆ ಬರಲ್ಲ ಅಂತ. ಇವತ್ತು ಬರ್ತಿಲ್ಲ, ನಾನು ಹೊಡಿತೀನಿ. ಕನ್ಸ್ಟ್ರಕ್ಷನ್ ಇವ್ರಿಗೆ ಕೊಟ್ಟಿಲ್ಲ ಅಂತ ಹೊಡಿತಾನೆ ಸಂಜೆ. ಏನ್ ಅವ್ನು ಅಗಡ್ತಿದ್ಯಾ? ಹಿಂದೆ ಕೂತಿದ್ಯಾ? ಗಾಡಿ ಎಳೆಯತ್ತಲ್ಲಿ ಹಾಕ್ಸ್ಬೇಕು ಜಾಸ್ತಿ ನೀನೆ. 5 ಜನ ಕರೆಕ್ಟ್ ಇದ್ವಪ್ಪ. ನಾನು ಹಾಕ್ಸ್ತೀನಿ. ಗಾಡಿಗೆ ನೀನ್ ಹಾಕ್ತ್ಯಾ? ನನ್ನ ಬಾಡಿಗೆ ಅವಾಗ ಮಸಿ ಆಗತ್ ನೀನು. ಸುವಾಸನ್ ದುಡ್ಡು ಬಿಟ್ಟು ಮನೆ ಬಂದ್ ನೀನು. ಅವಾಗ ಬೇಳೆ ಕಾಳು ಸಿಕ್ಬಿಡೋದು. ಸಿಗಾಕೋಣದ್ ಬೇಳೆ, ಉದ್ದಿನ ಬೇಳೆ, ಕಡಲೆ ಬೇಳೆ, ಮೈದಾ ಹಿಟ್ಟದ್ದು ಡೈಲಿ. ಗಾಯ್ಸ್ ಬ್ಲಾಗ್ ನೋಡಿದ್ರಾ? ಸುವಾಸ ಮದ್ವೆಗೆ ವಿಡಿಯೋ ಆನ್ ಮಾಡಿದ್ಯಾ? ಮದ್ವೆಗೆ ಬಟ್ಟೆ ಕೇಳ್ತಿದ್ದ. ಅವನಿಗೆ ಒಂದು ಟೀ ಶರ್ಟ್ ಹೊಲ್ಸೋಣ ಅಂತ ಇದೀನಿ. ಆ ಬಟ್ಟೆ ಅಲ್ಲೋಡಲ್ಲಿ ಅಲ್ಲಿ ಹೊರಗಿದೆ ಅಲ್ಲ, ಆ ಬಟ್ಟೆಲ್ಲ ಟೀ ಶರ್ಟ್ ಹೊಲ್ಸಿ ಅವನಿಗೆ. ಸುವಾಸ ಹೋಗೋ, ಫ್ರೀ ನೈಟ್ ಆಗ್ತೀಯ ಬೆಳಗ್ಗೆ ಆಗ್ತೀಯ? ಅದು ಮಧ್ಯಾಹ್ನ ಊಟ ಯಾವಾಗ ಹಾಕ್ತೀವೋ? ಸೂಟ್ ಹೊಲ್ಸ್ಕೊಟ್ಬಿಡು. ಚೇತು ಅವ್ನು ಹಾಕಿರೋ ಶರ್ಟು ಅದು 2 ಸೇಮ್ ಇದೆ ಚೇತು. ಯಾಕೋ ನೆನ್ನೆನೆ ಎತ್ಕೊಂಡ್ಬಂದು ಹೊಲ್ಸ್ತಂಗೈತಲ್ಲ ಅದು. ಯಾಕೋ ಅದರಲ್ಲಿ ಬೇರೆ ಹೊಲ್ಸಿಲ್ಲಲ್ಲ ಹೊಸ. ಅವ್ರದ್ದು ಮಾಮಂದಂದ ಒಳ್ಳೆ ಬಟ್ಟೆ ಆಗತ್ತಪ್ಪ. ಬಾಟಲ್ ಏನಂದ ಸುವಾಸ? ಹಲೋ 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 ಬಟ್ಟೆ ನೈಟೇ ಬಂದ್ಬಿಟ್ರಲ್ಲ ಮಂತ್ರ ಎಲ್ಲ ತೊಂದಿರ್ತಾನೆ ಹೋಮಲ್ಲಿ. ಈಗ ಹಲೋ ಹಲೋ ಬರ್ಬೇಕಿಲ್ಲ, ಬರ್ಬೇಕು. ಒಂದ್ಸತಿ ಹೇಳಪ್ಪ ಸಾಕು ಅಂತಾರೆ. ಬಟ್ರು ಏನಪ್ಪ ತಲೆ ಮೇಲೆ ಹಾಕಂತೀವಿ. ಮನೆಯವ್ರದೆಲ್ಲ ನೀನು ಹೇಳ್ತಿದ್ದಲ್ಲ. ಅಪ್ಪ ಬಂದು ನೀನು ಹೇಳ್ಬಿಟ್ಟ. ಇವತ್ತು ಸಂಜೆ ಅವ್ರದ್ದು ಗ್ರೂಪ್ ಪ್ರವೇಶ ಎಲ್ಲ ಹೋಗ್ತಾ ಇದೀವಿ. ಏನ್ ಅನ್ನಿಸ್ತಿದೆ ಚೇತು? ಏನ್ ಅನಿಸ್ತಿಲ್ಲ, ಎಲ್ಲಿ ಬೋಂಡ ಖಾಲಿ ಆಗತ್ತೆ ಸುಮ್ಮನೆ. ಅಲ್ಲೇ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡ್ ಬರೋದು ಮಲೆಬೆನ್ನೂರಲ್ಲಿ. ಅವ್ರ ಡ್ಯಾಡಿ ಹೇಳ್ರಿ ಯುದ್ಧ ನಮಸ್ಕಾರ ಮಾಡಿ, ಅಂಕಲ್ ಚೆನ್ನಾಗಿ ಕಂಡಿರಾ ನಿಮ್ಮ ಹುಡುಗನ್ ಫಸ್ಟ್ ಪ್ರಸಾದ ತಿನ್ಬೇಕು ದೇವರಿಂದ. ಪೂಜೆ ಅವ್ರು ಸುತ್ತ ಪೂಜೆ ಮಾಡಿರಲ್ಲ. ಅದ್ ಮಾಡಿಲ್ಲ ಅಂದ್ರೆ ಮಾಡಲ್ವಾ? ಇಲ್ಲ, ಅವ್ರ ಮನೆ ದೇವ್ರನ್ನ ಕೂರ್ಸಿರ್ತಾರೆ. ಅದಕ್ಕೇನು ಮಾಡಲ್ವಾ? ಅವ್ರು ಬೇರೆ ಒಬ್ಬ ಮಾಡ್ತಿರ್ತಾರೆ. ಅದಕ್ಕೆ ಅವಲಕ್ಕಿನ ಏನೋ ಮಾಡಿರ್ತಾರೆ. ಚೇತು 40 ಜನ ಆಡಿಯನ್ಸ್ ಬೇಜಾರಾಗ್ತಾರೆ. ಹೌದು, 42 ಜನ ಯಾರು ನೋಡ್ಯಾರೆ ಅಂತ ನನಗೆ. ಯಾರೋ ರೇಸ್ ಇಡ್ತೀಯಾನ? 42 ಜನ ಯಾರು ನೋಡ್ಯಾರೆ ಅಂತ. ಹುಡುಗರು ಫ್ಯಾನ್ಸ್. ಅಟ್ಲೀಸ್ಟ್ ಒಂದು ಕಮೆಂಟ್ ಅನ್ನು ಡ್ರಾಪ್ ಮಾಡಿದ್ರೆ ಕಮೆಂಟ್ಸ್ ಮಾಡ್ಬೇಕು. ಸುವಾಸ ನಿಮ್ದೇ ಕಣೋ ಗಾಡಿ. ಕಮೆಂಟ್ ಮಾಡಿ, ಶೇರ್ ಮಾಡಿ.
ನಿಮ್ದೇ ಅದು ಅವ್ರ ಬರ್ಡ್ ಸೈಕೋ ಅಲ್ಲೇ ಐತಲ್ಲ ಹಿಂದ್ಗಡೆ ಐತ್ ನೋಡ್ರಿ ನಮ್ದು ಇದು ಚೆನ್ನಾಗಿದೆ ಸುಹಾಸ ಅದಕ್ಕಿಂತ. ಆಕ್ಸಿಡೆಂಟ್ ನೈಟ್ ಬಿಡೋದ್ ಬೇಡಪ್ಪ, ಬೇಗ ಬಂದ್ ಮಾಡೋಣ. ಇಲ್ಲಿ ಪ್ರಮೋದ ಸಂಜೆ ಕಾಲೇಜಿಂದ ಮನೆಗೆ ಹೋಗ್ಬೇಕು. ಹೌದಾ? ಗೇಟಲ್ಲೇ ಇರ್ತಾರೆ. ಸ್ಪೆಷಲ್ ಕ್ಲಾಸ್ ಅನ್ನೋ ಪ್ರಮೋದ. ಬ್ಯಾಗ್ ಎಲ್ಲಿ ಪ್ರಮೋದ? ಬಂಕ್ ಆಗಕ್ ಒಳ್ಳೆ ಇದು ನೋಡು, ಚೇತು ಮನೆ ಒಳ್ಳೆ ಸ್ಟೇಷನ್. ಸುವಾಸನು 2 ಸಬ್ಜೆಕ್ಟ್ ಅಲ್ಲೇ ಫೇಲ್ ಆಗಿತ್ತು. ಚೇತು ದುಡ್ಡಿಗೆ ಪ್ರಮೋದ ಬ್ಯಾಗ್ ಚೆಕ್ ಮಾಡ್ದ, ಪೆನ್ನೆಲ್ಲ ಎಣ್ಸಿದ್ಯಾತಾನೆ, ಎಲ್ಲಿ ಬ್ಯಾಗೆ ತಂದಿಲ್ಲಲ್ಲ ಅಂತಂದ್ರೆ ಹೋಗ್ತಾ ಪೆನ್ ಎಣ್ಸಿದ್ಯಲ್ಲ. ಅದಿರಲ್ಲ ಬಿಡಲ್ಲಿ, ಸ್ವಲ್ಪ ಸೈಡಿಗಿರತ್ತೆ, ಸ್ವಲ್ಪ ಉಲ್ಟಾ ಮಲ್ಗಿರತ್ತೆ. ವಯಸ್ಸರ್ ಕ್ಲಾಸ್ ಇರಲ್ಲ, ಹುಷಾರ್ ಒಳಗಿನ ಹುಷಾರ್ ಕಿತ್ಕೊಡೋದು. ಬಾಪತ್ ಲೇಡಿ, ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದು. ಬಾಪತ್ ಲೇಡಿ ಮಾರ್ಲೇನ ಸುಹಾಸ, ನಿಮ್ ಗೆಳೆಯಂದು ಮನೆ ಕಟ್ಸ್ಯಾರೆ, ಏನ್ ಅನಿಸ್ತಿದೆ? ಸುವಾಸ ಅಲ್ಲಿ ಹೋಗಿ ಬಿಕ್ಕಿ ಬಿಕ್ಕಿ ಅನ್ಬೇಡ. ಹಿಂದಿನ ದಿವಸ ಕರಿಯೋ ಅಂದ್ರೆ ಮುಗಿಯ ದಿವಸ ಕರಿತೇನೆ. ಅವ್ನು ನೋಡಿದ್ರೆ ಹೋಮ ಹಾಕ್ಸ್ಕೊಂಡು ಫಂಕ್ಷನ್ ಎಲ್ಲ ಮುಗ್ದೋಗಿರತ್ತೆ, ಅವಾಗ ಕರಿತೇನೆ. ಹಿಂದಿನ ದಿವಸನೂ ಫಂಕ್ಷನ್ ಇರತ್ತೋ, ಅದಕ್ಕೆ ಹೇಳಿದ್ದು ಕರ್ದಿಲ್ಲ ಅಂತ. ಸುವಾಸ ಬರ್ತಾ ಹೇಳ್ತಿದ್ದ, ನನ್ನ ಮಗ ಫ್ರೀಯಾಗಿ ಡ್ರಾಪ್ ಹಾಕ್ಸ್ಕೊಂಡು ನಾನು ಕಾಲೇಜ್ ಟೈಮಲ್ಲಿ ಅಲ್ಲೊಂದು ಶವರ್ನು ಏನಾರು ಇಲ್ಲ, ಅಲ್ಲಿ ನಲ್ಲಿ ಕಿತ್ಕೊಂಡ್ಬರ್ತೀನಿ ಅಂತಿದ್ದ. ನಾನೇನು ಹೇಳಿಲ್ಲಪ್ಪ, ನೀನೇ ಫಸ್ಟ್ ಸ್ನಾನ ಮಾಡ್ಬಿಡು. ಇದ್ದಾಗೆಲ್ಲ ಪೆಟ್ರೋಲ್ ಹಾಕ್ಸಿ. ನಿನ್ನ ಹತ್ರ ಯಾವತ್ತಿತ್ತು? ಯಾವತ್ತೂ ಇಲ್ಲ. ಅದೇ ಮುಂದೆ ಮಡ್ಗಡ್ ಹೊಡ್ಕೊಂಡು ಹೋಗಿದ್ದ. ಅವನಿಗೆ ಈ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕಾ ಅಂತ ಹೇಳು. ಅವನಿಗೆ ಪೆಟ್ರೋಲು ಅಷ್ಟು ಕಷ್ಟಪಟ್ಟು ಕೊರ್ದು ತೆಗ್ದಿರ್ತಾರೆ, ಈ ಗಾಡಿಗೆ ಹಾಕಿ ಯಾಕೆ ವೇಸ್ಟ್ ಮಾಡೋ ಅಂತ ಅವನು. ಆರಾಮಾಗಿ ಆಟೋದಲ್ಲೇ ಬರ್ತಿದ್ದೀರ ಅದು ಅಂತ ಸಿಟಿ ಬಸ್ಸಿಗೆ ಮಾಡೋಣ ಅವನು. ಎಲ್ಲ ಶಿಫ್ಟ್ ಗಾಡಿ ಕಾಲೇಜ್ ಫಸ್ಟ್ ದಿನನೇ ಬ್ರೋ, ಅಲ್ಲಿ ತನಕ ಡ್ರಾಪ್ ಶಿಸ್ತಾಗ ಬಂದು ಅದು ಕೂತ್ಕೊಂಡ್ಬಿಡಿ. ಯಾರು ಇವನು ಅಂತ ನೋಡ್ತಾ ಇದ್ದೀನಿ. ಡ್ರಾಪ್ ಅಲ್ಲ ಬ್ರೋ, ನಾನು ಬರ್ತೀನಿ ಅಂತ. ನಾನು ಸರ್ಜಿ ಪ್ರೀ ಸ್ಕೂಲ್ ಮಾಡ್ಬಿಟ್ನಾ. ಇದು ನರ್ಸರಿ ಇದೇ ಮಾಡಿ 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 ಮಕ್ಳಿರ್ತಾನೆ, ಅದು ಇದು ಡಾಕ್ಟ್ರಿಂದ ಹೇಳ್ಕೊಡೋದು. ಅಲ್ಲೇ ಅವ್ರ ಹಾಸ್ಪಿಟ್ಲಲ್ಲಿ ಮಕ್ಕಳು ಮಾಡ್ಸೋದು, ಇಲ್ಲಿ ಬಂದು ಸೇರ್ಸೋದು. ಅಲ್ಲೇ ಬಿಜೆಪಿ ಶಾಲಾ ಬಿಡೋದು. ಬಿಜೆಪಿ ಅನ್ಸಿ ಕ್ರಿಸ್ಮಸ್ ಇದ್ದಾಗ ಸರ್ಜಿ ಅವರೇ ಹೋಗೋದು ವೇಷ ಹಾಕೊಂಡು. ಫಾಸ್ಟಾಗಿ ಏನಂದ್ರ ನಮ್ದೊಂದ್ ಸ್ವಲ್ಪ ಹಾಕೋಣ ಅಂದ್ರು. ಸಂಜೆ ಖುಷಿಯಾಗಿರ್ತಾನ, ಬರಲ್ಲ ಸದ್ಯ ಅಪ್ಪ, ಟೈಮ್ ಆಯ್ತು. ಅಯ್ಯೋ ಟೈಮ್ ಆಯ್ತು, ಇಷ್ಟೊತ್ತಿಗೆ ಬಂದ್ಬಿಡೋರು, ಬರಲ್ಲ, ಊಟ ಉಳಿತು. ಸಂತು ಅಲ್ಲ ಎಲ್ಲರೂ ನೀನ್ ಜಾಸ್ತಿ ಸಂತು ವಿಡಿಯೋದಲ್ಲಿ ಐತೆ, ತಡಿ ಅದು ಸಂತು ಅಲ್ಲ ಅಂತೆ. ಸಂತು ಊಟ ಕರ್ದಿಲ್ಲ ಸತ್ಯನಾರಾಯಣ ಸ್ವಾಮಿಗೆ ಅಂತ ಅವನು ಹೇಳ್ತಾನೆ ಇದ್ದಾನೆ ಅವತ್ತಿಂದ. ನೋಡು, ಪ್ರಸಾದ ಕೊಡ್ತೀನಿ, ತಿನ್ಕೊಂಡು ಹೋಗ್ರಿ. ಸಾಕಷ್ಟೇ, ಅಕ್ಷತೆ ಹಾಕಿ 2 ನಡೀರಿ ಮನೆಗೆ. ಊಟ ಖಾಲಿ, ಟೇಬಲ್ ಎಲ್ಲ ಟೇಬಲ್ ಹೆಂಗ್ ಎತ್ತದ ಗೊತ್ತಾ? 200 ರೂಪಾಯಿ ಒಂದು ಊಟ ಅಪ್ಪ. ಹಂಗ ಹೇಳಿ ತಿನ್ಬೇಕ ಅನ್ಸತ್ತ ಚೆತ್ತು. 200 ರೂಪಾಯಿ ಊಟ. 5 ಮನೆ ಇದಾವ, ಆರಾಮಾಗಿರ್ತೀವಿ. ನಿಮ್ಮ 5 ಮನೆ ಇದೆ, ಏನ್ ಪ್ರಯತ್ನ? 5 ಮನೆಯಲ್ಲೂ ಬೆಲೆ ಇಲ್ಲಲ್ಲ, ಏನಿಲ್ಲ. ಇದೆ ಎಲ್ಲ ಸ್ಟ್ರೈಟ್ ಸ್ಟ್ರೈಟ್. ಪ್ರಮೋದ್ ಇಂದ ಬಾಯ್ಲೆ. ಐದ್ ಮನೆಯಲ್ಲೂ ಬೆಲೆ ಇಲ್ಲ. ಮಂಡಕ್ಕಿ ಕೊಡ್ರ ಬೋಂಡಕ್ಕೆ ಕೊಡಲ್ಲ ಅಂತಾರೆ.
ಏಯ್ ಓಡ ಮನೆಗೆ ಅಂತಾರೆ. ಅಜ್ಜಿ ನೋಡಕ್ ಹೋಗ್ತಿದ್ಯಾ ಏನಾದ್ರು ತಗೊಂಡೋಣ್ ಬಾ ಸುವಾಸ ಅಂದ್ರೆ ಅಷ್ಟೆಲ್ಲ ಏನಿಲ್ಲ ಬಾಬ್ರು ಅಂತ ನನಗೆ ನನಗೆ ಆ ತರ ಎಲ್ಲ ಇಷ್ಟ ಆಗಲ್ಲ ತಗೊಂಡು. ನೋಡ ಅಷ್ಟೇನಿಲ್ಲ ಬಾಬ್ರು. ನಿನಗ್ ರೂಢಿ ಇಲ್ಲ ಸುವಾಸ ಕೊಡೋದು, ಅದಕ್ಕೆ ನಾನ್ ದುಡಿಬೇಕಾದ್ರೆ ಕೊಡ್ತೀನಿ ಬೇರೆ. ಅಲ್ಲ ಅವ್ರೇನಂದ ಬ್ರೋ ನನಗೆ ನೋಡ್ಕೊಂಡಿಲ್ಲ ನಾನೇನ್ ಕೊಡೋದು ಅಂದಿಲ್ಲ ಅನ್ಬಿಡ. ನಾನು ಅದನ್ನೆಲ್ಲ ಹೇಳೋದೇ ಇಲ್ಲ. ಅವ ಅಜ್ಜಿಗೆ ಏನ್ ಕೊಡೋದು ಇನ್ನೇನ್ ಇವತ್ತು. ಸುವಾಸ ಅಲ್ಲ ನೀನ್ ದುಡ್ದು ನೀನ್ ವಯಸ್ಸಿರೋ ತನಕ ಟೈಮ್ ಎಲ್ಲ ಒಂದೇ ತರ ಇರತ್ತೆ ಅಂತ ಹೆಂಗ್ ಹೇಳ್ತೀಯ? ಇರೋ ಟೈಮಲ್ಲಿ ಸುವಾಸ ನಿಂದು ನಂದು ಅಂತ ನೋಡ್ಬಾರ್ದು, ಕೊಡ್ಬೇಕು. ನೋಡ್ಕೊಬೇಕು. ವಯಸ್ಸಾದವರಿಗೆ ಆಗಿಲ್ಲ ಅಂದ್ರೆ ಸ್ಟಾರ್ಟ್ ಏನು ಅದಕ್ಕೆ ಅವಾಗ ಇದ್ದ ಕೊಡ್ಬೇಕು ನೀನು. ಸುವಾಸ ನೋಡಿಲ್ಲ ಮಾಡಿಲ್ಲ ಅನ್ನೋದು. ಅದ್ರ ಮೇಲೆ ಜೋಕ್ ಮಾಡೋದ ಚೇತು. ಅದಕ್ಕೆ ಯಾವಾಗ ನೋಡು ಅಪರೂಪಕ್ಕೆ ಎಷ್ಟೋ ವರ್ಷ ಬಿಟ್ಟು ಏನಿಲ್ಲ, ಒಂದ್ ಬ್ರೆಡ್ ರಸ್ ತಗೊಂಡೋದ್ರೆ ಸಾಕು. 100 ರೂಪಾಯಿ ಖರ್ಚಾಗಲ್ಲ ಅಷ್ಟೇ. ಅಂತ ನನಗೆ ಬೇಡ ಅಲ್ಲ ಬ್ರೋ, 100 ರೂಪಾಯಿ ಖರ್ಚಾಗಲ್ಲ ಅಷ್ಟೇ. ಬೇಡ ಹಣ್ಣ ಗಿಣ್ಣ ತಗೊಂಡೋಗಿದ್ರೆ ಕಿತ್ಲೇಣ್ ಹಂಗೆ ಸುಲ್ಕೊಂಡ್ ತಿನ್ನೋದು, ಕೂತಾಗ ಮಾತಾಡ್ಕೊಂಡು ಅಜ್ಜಿ ಜೊತೆ. ಅಜ್ಜಿ ಬೀಜ ನುಂಗತ್ತೆ ಕಿತ್ಲೇಣಲ್ಲಿ ಚೇತು. ಎಮೋಷನಲ್ ಎಲ್ಲ ಈ ತರ ಯಾರು ಮಾಡಿದ್ರೆ ಹೆಂಗ್ ನೀವು? ಅಯ್ಯಮ್ಮ ಮಾತಾಡ್ತಿರೋರು ಹಂಗೆ ಎದ್ದೋಗ್ತಾರೆ. ಬುಲೆಟ್ಗಳು ಬಿಡ್ತೀರ ಅಜ್ಜಿ, ಬುಲೆಟ್ಗಳು ಬಿಡ್ತೀರಲ್ಲ ಅಂತ. ಅಯ್ಯಮ್ಮ ಬರ್ತಾ ಕೊಡ್ತಿದ್ದೇನೆ ನಿನ್ ಜೊತೆ. ಬೇಡಪ್ಪ ಕವರ್ ತಂದಿದ್ದೀರ ಸುವಾಸ? ಸರಿ ಆಗಿಲ್ಲ ಅವನಿಗೆ. ಸಂಜಯ್ ಹಾಯ್ ಮಾಡು. ಸರಿಯಾಗಿ ತಿಂತವ್ರೆ. ಹೆಂಗಿತ್ತು ಚೇತು ಊಟ? ಇಲ್ಲ ಅಂತ ಅಂತೀರಲ್ಲ. ಚೂರು ಅದು ಪಲಾವ್ ಕ್ಯಾರೆಟ್ ಎಲ್ಲ ಹಂಗಂಗೆ ಹಾಕ್ಬಿಟ್ಟು ಜಾಸ್ತಿ ದಪ್ಪ ಹೊಡೆದ್ಬಿಟ್ಟೆ. ಸಂಜಯ್ ಹೆಂಗಿದೆ ಡೇ? ಉಮಾ ಗೋಲ್ಡ್ ಅಲ್ಲ ಇದು. ಮಸ್ಟ್ ಬಿ ಗುಡ್. ಈ ಮಾಡೋ ಎಲ್ದಿರ ಬಾಬುರ ಮಾಡೋ. ಕರಿತಾರೆ ಒಳಗಡೆ ಕರಿತಾರೆ. ಅಲ್ಲ ಅವರು ಮಧ್ಯ ಸ್ವಲ್ಪ ಡೀಪ್ ಫ್ರೈ ಮಾಡಿ. ಹೆಂಗಿತ್ತು ತಾನು ಊಟ? ಐಸ್ ಕ್ರೀಮ್ ಆದ್ರೂ ಸಖತ್ತಾಗಿತ್ತು, ದಪ್ಪ ದಪ್ಪ ಕೊಯ್ದು. ಅವನ್ ಕೈ ಟೇಸ್ಟ್ ಹೆಂಗಿತ್ತು? ಇವನಿದಾನೆ, ಆಮೇಲೆ ಮಾತಾಡೋಣ. ಹಲೋ, ಸ್ಟಾರ್ಟಿಂಗ್ಗೆ ಒಂದ್ ಸ್ವಲ್ಪ ನೀಟಾಗಿ ಬರ್ಕೊಂಡಿವಿ. ಚೆನ್ನಾಗಿತ್ತು ಸಂಜಯ್. ಇಲ್ಲ ನೀನೇ ಹೈಲೈಟ್ ಅಪ್ಪ ಈ ಸತಿ. ಸಂಜಯ್ ಇದು ಯೂಟ್ಯೂಬ್ ತೆಗಿ, ಬೇಗ ಬೇಗ ಫೋನ್ ಮಾಡ್ಬಿಡ್ತಾರೆ. ಯೂಟ್ಯೂಬ್ ತೆಗಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ. ಲೈಕ್, ಬೆಲ್, ಸಬ್ಸ್ಕ್ರೈಬ್. ಮಜಾ ಮಾಡ್ತಿರೋದು ಸಾಕು. ಏನ್ ಮಜಾ ಇಲ್ಲ. ಮನೆ ಹೊಸ ಮನೆ ಮೇಲೆ ನಿಂತ್ಕೊಂಡು ಮೇಲಿಂದ ಕೆಳಗೆ ಸಂಜೆ ಹೋಗೋಣ.
ಇಲ್ಲೇ ಐತೆ ಹಿಡಿತಾರೆ. ಏ ಸುಮ್ನಿರ್ ಮರ್ಯ, ಪೂಜೆ ಐತೆ. ಊಟ ಆಯ್ತು. ಇವಾಗ ಚೇತು ಏನು ಬೇಜಾರಿಲ್ಲ, ಬಾಟ್ಲಿ ತಗೊಂಡು ಹೋಗು. ಕ್ಯಾಪಿಗೆ ಒಂದು ಸುತ್ತೋಡ್ಸಿ ಮುಟ್ಸಿ ಯಾರು ಕುಡಿಯಲ್ಲ, ಕುಡ್ಸೋದು. ಅಲ್ಲೇ ಬಿಸಾಕ್ ಬರ್ಬೇಕು. ಮೇಲೆಚ್ಚೆತ್ತು ಕಾಲ ಹತ್ರನೇ ಬೀಳ್ತಿದೆ, ಸ್ವಲ್ಪ ತಡ್ಕೊಂಡ್ ಬಿಡು ಒಂದೇ ಸರಿ. ಚೇತು ಅಲ್ಲೇ ಬಿಸಾಕ್ ಬಾ. ಬಾಟ್ಲಿ ಕಾಂಟ್ಯಾಕ್ಟ್ ಮಾಡ್ರಿ. ಶ್ರೀ ಇದು ಚೇತು ಬಾ. ಚೇತು ನೋಡ್ತಾರ ಮರಿ, ನನ್ ವ್ಲಾಗ್ ಎಲ್ಲ ಮಾಡಿದ್ರೆ. ಎಷ್ಟು, 1-2 ತಗೊಂಡ್ಲಾ? ಅಣ್ಣ ನಗಾಡ್ರಿ. ಹೆಸ್ರೇನ್ ನಿಮ್ದು? ನಿಮ್ದು ಬೋಂಡ ಎಷ್ಟಾಗಿ ಒಂದು ಎಲ್ಲದಕ್ಕೂ ಯಾರ ಮನೆಗೆ ಒಂದು 4 ಹಾಕಿ. ಅಣ್ಣ ಎಷ್ಟಾಯ್ತು? ತೋರಿಸ್ತೀನಪ್ಪ, ನೋಡಪ್ಪ ಅಷ್ಟೇ ತೋರ್ಸ. ಏನ್ ನಗಾಡ್ತೀಯ? ಆಯ್ತು ಬಿಡು. ನಗಾಡೋ ನೀನು. ಅವ್ನ್ ಮದ್ವೆಗ್ ಹೋಗ್ತಾ ಶೇಟ. ಮದ್ವೆ ಆಗ್ಲಿ, ಅವತ್ತಿನ ದಿವಸ ಕರ್ಕೊಂಡು ಹೋಗ್ರಿ ನೋಡೋಣ. ಮದುವೆ ಆಗಿ ಅವತ್ತಿನ ದಿವಸ ಏನು ನಿಂತ್ಯ ಅಂತ ನಾನ್ ಹೇಳಿಲ್ಲ. ಅವ್ರ ಗಂಡ ಮದುವೆ ಆದಂತಾನೆ. ಅವ್ರಿಷ್ಟ ಚೇತು, ಅದು ನಾವೆಲ್ಲ ಯಾರು ಹೇಳಕ್ಕೆ. ಅವ್ರ ಶಾಸ್ತ್ರದ ಪ್ರಕಾರ ಉದ್ದಿನ ಕಡೆ ಬೆಳು ಮಾಡ್ತಾರೆ. ಹಾಗೇನ್ ತಗೊಂಡೋಗಿ ಕಾಯಿ ಮಾಡಿದ್ರು ನೀರ್ ಚುಮ್ಸಿ ಕಾಯ್ದು. ಅಲ್ಲ, ಇವನಿಗೆ ಅವತ್ತಿನ ತೋರಿಸ್ತೀನಿ, ಅವತ್ತಿನ ಫೋಟೋ ತೋರಿಸ್ತೀನಿ. ಗಾಳಿ ಕಟ್ಟ ವಿಡಿಯೋ ತೋರಿಸ್ತೀನಿ. ಅವ್ರ ಮುಖ ಇರ್ತಂತ ಅದನ್ನೇ ಹೇಳ್ತಿರೋದು. ಮದ್ವೆ ಯಾವಾಗ ಹಿಂದಿನ ದಿವಸ ಹೇಳ್ರಿ, ನೈಟ್ ಹೋಗಿ 17 ನೈಟ್ ಅನ್ಸತ್ತಲ್ಲ ಚೇತು? ನೈಟ್ 18 ಬೆಳಗ್ಗೆ. ಸೊ ಸ್ಯಾರಿ ಕೋಣ ಮಂಟಪ ಹೆಸರು ಹೇಳ್ಬಿಡ್ತೀನಿ ನೀನು, ಹೋಗ್ಬಿಡು. ಹೆಸ್ರೇನು? ಯಾರು ಸಮ ಇದು ನೋಡ್ತೇನೆ, ಫೋಟೋ ಏನ್ ಮಾಡು, ಸ್ಕ್ರೀನ್ ಆಫ್ ಮಾಡು. ಸ್ಕ್ರೀನ್ ಆಫ್ ಮಾಡ್ತೀಯ? ಹೋಗ್ರಿ, ಹೆಸರು ಏ ಚೆನ್ನಾಗಿದೆ ತಾಳ್ ಮರ್ಯ. ಹೆಸರು ತರ್ಸಿ. ಏನ್ ಕೂಗ್ತಾ ಇದೆ ತರ? ಹೋಗೋಣ. ರಿಸೆಪ್ಷನ್ ಮುಗಿಸ್ಕೊಂಡೆ ಈಗ ಇವಾಗ ನೋಡ್ರಿ ಟ್ಯಾಲೆಂಟ್. ಸೀಟ್ ಬೆಲ್ಟ್ ಧರಿಸುವ ಹೊಸ ಏನ್ ಚೇತು? ಹೊಸ ವಿಧಾನ. ಹೊಸ ವಿಧಾನ, ಹೊಸ ಕ್ರಿಯೆ. ಏನ್ ಬೇಕಾದ್ರೂ ಇಟ್ಕೊಂಬೋದು ಇದ್ರಲ್ಲಿ. ಕೈ ಇಟ್ಕೊಂಬೋದು. ಕೇಳಿದ್ರೆ ಸರ್ ಹಾಕಿವಲ್ಲ, ಸರ್ ಹಿಂದೆ ಹಾಕಿವಲ್ಲ ಸರ್. ಡ್ರೈವರಿಗೆಲ್ಲಪ್ಪ ಇಲ್ಲಿ ಹಾಕ್ತೀನಿ ನೋಡ್ರಿ. ಮಲ್ಕೊಂಡ್ಬಿಡ್ಬೋದು, ಮಾಡ್ಬೋದು. ಇವಾಗ ಕೆಲಸ ಮಾಡು, 17 ಹೋಗೋಣ. ಹೂನಾರ ಹಾಕು, ಹಸಿ ಮನೆ ಕೂರ್ಸ್ಕೊಳ್ದೆ ಬರೀ. ಇದು ವಿಷ್ಣುವರ್ಧನ್ ದಿಗ್ಗಜರು ಫಿಲಮ್ ಅಲ್ಲಿ ಎತ್ಕೊಂಡ್ ಬರ್ತಾನಲ್ಲ ಗಾಡಿ ನುಗ್ಸಿ. RX ನೇಪಾಳಿದ RX ಕೊಡ್ತೀನಿ ತಗೊಂಡೋಗು. ಬಿಡು. ಅಲ್ಲೇ ಅಲ್ಲೇ ಕರ್ಕೊಂಡ್ ಬರ್ತಾ ಬೀಳ್ತಿರ್ತಾನೆ ಅವನು. ಬ್ರೋ ಸ್ಕೂಟಿ ತಗೊಂಡು ಬನ್ನಿ ಬ್ರೋ ಬೇಗ. ಬ್ರೋ ಬೀಳ್ಸ್ಬಿಟ್ಟಿನ್ ಬ್ರೋ ಹುಡುಗಿಗೆ. ಬ್ರೋ ಗೇರ್ ಹಾಕಕ್ ಹೋಗಿ ಕಾಲ್ಚಿಗೆ ಹಾಕೊಂಡ್ಬಿಡ್ತು ಬ್ರೋ. ಸೀರೆ ಸಿಗಂಕೊಂಡ್ಬಿಟ್ಟು ಚೈನಿಗೆ ಬರ್ತಾ ಒಂದ್ ಯಾವ್ದಾರ ಟವಲ್ ಗಿವಲ್ ತಗೊಂಬರ್ರಿ. ಅಡ್ಡ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳವ. Disclaimer. This video is made for entertainment purpose only. It doesn't mean to hurt any.
and don't take it seriously.